ಕಾಂಗ್ರೆಸ್ ಸರ್ಕಾರ ಬಿದ್ದೇ ಬಿಡುತ್ತೆ ಎಂದಿರುವಂತಹ ಬಿಜೆಪಿ ನಾಯಕ ಸರ್ಕಾರ ಬಿದ್ದರೆ ಬಿಜೆಪಿ ಸರ್ಕಾರ ರಚಿಸಲ್ಲ. ಸದಾನಂದ ಗೌಡರಿಂದ ಸಂಚಲನಾತ್ಮಕ ಹೇಳಿಕೆ. ಕಾಂಗ್ರೆಸ್ ಸರ್ಕಾರ ಬಿದ್ದೇ ಬಿಡುತ್ತೆ ಎಂದಿರುವಂತಹ ಬಿಜೆಪಿ ನಾಯಕ ಸರ್ಕಾರ ಬಿದ್ದರೆ ಬಿಜೆಪಿ ಸರ್ಕಾರ ರಚಿಸಲ್ಲ. ಸದಾನಂದ ಗೌಡರಿಂದ ಸಂಚಲನಾತ್ಮಕ ಹೇಳಿಕೆ. ನಮ್ಮ ವರಿಷ್ಠರ ಡೈರೆಕ್ಷನ್ ಆಧಾರದಲ್ಲಿ ನಡೀತಿವೆ. ನಮಗೆ ನಮ್ಮ ಹೈಕಮಾಂಡ್ ನಿರ್ದೇಶನವೇ ಅಂತಿಮವಾಗಿರುತ್ತೆ. ಬರೀ 2 ವರ್ಷದ ಅಧಿಕಾರಕ್ಕೆ ನಾವು ಯಾಕೆ ಸರ್ಕಾರವನ್ನ ರಚನೆ ಮಾಡಬೇಕು? ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ಸ್ಫೋಟಕ ಹೇಳಿಕೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕುರ್ಚಿ ರೋಗ ಬಂದಿದೆ. ಅವರ ಕುರ್ಚಿ ಕಾದಾಟದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ. ರೈತರು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಜಮೀನಲ್ಲಿ ಕೃಷಿ ಕೆಲಸವಿಲ್ಲ. ಕೃಷಿ ಕೆಲಸದಲ್ಲಿ ಬೇಕಾಗಿದ್ದಂತಹ ರೈತರು ಸರ್ಕಾರದ ವಿರುದ್ಧ ಸಿಡಿದೇಳ್ತಾ ಇದ್ದಾರೆ, ಬೀದಿಗೆ ಬರ್ತಾ ಇದ್ದಾರೆ. ಇಷ್ಟಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ, ರೈತರ ಕಷ್ಟವನ್ನ ಕೇಳುವಂತಹ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಡಿ.ವಿ. ಸದಾನಂದ ಗೌಡರು ವಾಗ್ದಾಳಿಯನ್ನು ಮಾಡ್ತಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಬೆಳೆ ರೋಗ, ಮಾರುಕಟ್ಟೆ ಇವೆಲ್ಲವೂ ಕೂಡ ಚಿಂತಾಜನಕವಾಗಿದೆ. ಆದರೆ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮೆಕ್ಕೆಜೋಳ ಬೆಳೆಯುವಂತಹ ರೈತರು ಸಂಕಷ್ಟದಲ್ಲಿ ಕೂತ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇನ್ನೂ ಕೂಡ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿಲ್ಲ. ಬೆಳೆ ಹಾನಿ ಪರಿಹಾರ ಘೋಷಿಸಿ 1.5 ತಿಂಗಳಾದರೂ ಕೂಡ ಪರಿಹಾರಗಳು ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕುರ್ಚಿ ಕಚ್ಚಾಟದಲ್ಲೇ ಕೂತ್ಕೊಂಡಿದೆ. ರೈತರ ಕಷ್ಟಕ್ಕೆ ಕೇಳಬೇಕಾಗಿದ್ದಂತಹ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಹೇಳಿ ಸದಾನಂದ ಗೌಡರು ಒಂದಿಷ್ಟು ಮಾತುಗಳನ್ನು ಆಡಿರುವಂಥದ್ದು. ಆ್ಯಂಡ್ ಇನ್ನೊಂದು, ನಾವು ಸರ್ಕಾರವನ್ನು ರಚನೆ ಮಾಡುವುದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಸದಾನಂದ ಗೌಡರು ಹೇಳಿರುವಂಥದ್ದು. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ಒಂದು ಹೇಳಿಕೆ. ಕಾಂಗ್ರೆಸ್ ಪಕ್ಷ ಬಿದ್ದೇ ಬಿಡುತ್ತೆ ಅಂತ ಹೇಳಿರ್ತಾರೆ. ಹಾಗೆ ಅದೇನಾದ್ರು ಬಿತ್ತು ಅಂತಂದರೆ 2 ವರ್ಷ ಚಂತಕ್ಕೆ ನಾವಂತೂ ಸರ್ಕಾರ ರಚನೆಯನ್ನು ಮಾಡೋದಿಲ್ಲ ಅಂತ ಹೇಳಿ ರಾಜಾರೋಷವಾಗಿ ಮಾತನಾಡ್ತಾರೆ. ಹಾಗೆ ಅವ್ರು ಹೇಳ್ತಾ ಇರುವಂಥದ್ದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಸತ್ತು ಹೋಗಿದೆ. ರಾಜ್ಯದ ಜನರು ಕಂಗಾಲಾಗಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವುದು ಸೇರಿದಂತೆ ರೈತರ ಹಲವಾರು ಸಮಸ್ಯೆಗಳಿದೆ. ಅವುಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಕಾಂಗ್ರೆಸ್ ಮುಳುಗ್ತಾ ಇರುವಂತಹ ಹಡಗು. ದೇಶದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅದರಲ್ಲಿ 2 ಸಣ್ಣ ರಾಜ್ಯಗಳಿದ್ದಾವೆ. ಇನ್ನೊಂದು ನಮ್ಮ ಕರ್ನಾಟಕ ಇಲ್ಲಿ ಮುಳುಗ್ತಾ ಇದೆ ಅಂತ ಹೇಳಿ ವಾಗ್ದಾಳಿಯನ್ನು ಮಾಡ್ತಾರೆ. ಸ್ಫೋಟಕ ಹೇಳಿಕೆಯನ್ನು ನೀಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.